ಸೊ ವಿಜಯ ಹೈಸ್ಕೂಲಲ್ಲೂ ಅಷ್ಟೇ ಐ ಗಾಟ್ ಟ್ರೆಮಂಡಸ್ ಸಪೋರ್ಟ್ ಫ್ರಮ್ ದ ಹೋಲ್ ಸ್ಟಾಫ್. ಕೆ ಚಂದ್ರಶೇಖರ್ ರಾಯ ಅವರು ಪ್ರಿನ್ಸಿಪಲ್ ಆಗಿದ್ದರು. ಆಮೇಲೆ ಸಾಕಷ್ಟು ಜನ, ಗಣೇಶ್ ಭಟ್ ಅಂತ ನಮಗೆ ಸಂಸ್ಕೃತ್ ಟೀಚರ್ ಆಗಿದ್ದರು. ಈಗಲೂ ಅವರು ಈಸ್ ಇನ್ ಟಚ್ ವಿತ್ ಮೀ. ನಾನು ಭಾಳ ರೆಸ್ಪೆಕ್ಟಿಂದ ಅವ್ರನ್ನ ಜಿ ಬಿ ಸರ್ ಅಂತ ಕರಿತೀನಿ. ಸಂಸ್ಕೃತ ನಂಗೆ ಏನಾದರೂ ಅಲ್ಪ ಸ್ವಲ್ಪ ಬಂದಿದ್ದರೆ, ನಾನು ಓದಿದ್ದು ಸಂಸ್ಕೃತ, ನಮ್ಮ ಮನೇಲೂ ಸಾಕಷ್ಟು ಸಂಸ್ಕೃತ ಇರ್ತಿದ್ರು, ಹಾಗಾಗಿ ಸಂಸ್ಕೃತ ಹಂಗೆ ಬಂತು. ಹಿಂದಿ ನನಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತು. ನಮ್ಮ ದೊಡ್ಡಮ್ಮ ವಾರಣಾಸಿಯಿಂದ ಬಂದವರು, ಹಾಗಾಗಿ ನನಗೆ ಹಿಂದಿ ಐ ಆಮ್ ಫ್ಲೂಯೆಂಟ್ ಇನ್ ಹಿಂದಿ. ತೆಲುಗು, ತಮಿಳು ನೆಕ್ಸ್ಟ್ ಲೇಟರ್ ಸ್ಟೇಜಸಲ್ಲಿ ಕಲ್ತಿದ್ದು. ಉರ್ದು ಓದಕ್ಕೆ ಬರುತ್ತೆ, ಮರಾಠಿ ಅರ್ಥ ಆಗುತ್ತೆ, ಮಲಯಾಳಂ ಬ್ರೋಕನ್, ಇಂಗ್ಲೀಷು ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್, ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಎಷ್ಟು ಭಾಷೆ ಗೊತ್ತು! ಸೊ ಅಲ್ಲ, ಇದು ಜರ್ನಿ ಇದು. ಸೊ ಇದು ಜರ್ನಿ. ಮರಾಠಿ ಎಲ್ಲ ಗೊತ್ತು, ನಂಗೆ ಗೊತ್ತೇ ಇರಲಿಲ್ಲ. ಮುಂಬೈಗೆ ಹೋದಾಗ ಹಂಗೆ ಕಲ್ತಿದ್ದು. ಸೊ ಯು ಶಟ್ಲ್ ಬಿಟ್ವೀನ್ ಕರ್ನಾಟಕ, ಚೆನ್ನೈ ಆ್ಯಂಡ್ ಮುಂಬೈ. Yes. ಈಗ ರೈಟ್ ನಾವು ಹಂಗಾಗದು. ಹೌದು. ನಾವು ಇಲ್ಲಿ ಹೇಳ್ತೀವಿ ಎಲ್ಲರೂ ಕನ್ನಡ ಕಲಿಬೇಕು ಇಲ್ಲಿ ಬಂದಾಗ, ವಿಚ್ ಇಸ್ ಫೇರ್ ಅನಫ್. ಯಾಕೆಂದರೆ ಇಲ್ಲಿ ಬಂದು ಕನ್ನಡ ನಹಿ ಆತ ಅಂದಾಗ ನಕಶ್ಕಾಂತ ಉಡ್ದೋಗ್ಬಿಡುತ್ತೆ ನಮಗೆ. ಸೊ ಅದನ್ನು ನಾವು ಅಲ್ಲಿ ಮಾಡಬಾರ್ದಲ್ವ. ನಾವೆಲ್ಲೇ ಹೋದ್ರು, ನಾವೆಲ್ಲಿ ಊಟ ಮಾಡ್ತಾ ಇದ್ದೀವಿ, ಎಲ್ಲಿ ನೀರು ಕುಡಿತಾ ಇದ್ದೀವಿ, ಅಲ್ಲಿಯ ಜಾಗಕ್ಕೆ ನಾವು ಕೊಡುವಂಥ ಗೌರವ ಅದು ಅಲ್ವಾ, ರೆಸ್ಪೆಕ್ಟ್ ಅದು. ಸೊ ದಟ್ಸ್ ಒಂದಾದರೆ. ಇನ್ನೊಂದು, ನನಗೆ ಲ್ಯಾಂಗ್ವೇಜಸ್ ಕಲಿಯೋದಕ್ಕೆ ಭಾಳ ಇಷ್ಟ ನನಗೆ.